ಉಪವಾಸ ಇದ್ದಾಗ ಸೊಬ್ಬಕ್ಕಿ ಮಾಡ್ತೀಯಲ್ಲ ಅದನ್ನು ನನಗೆ ಭಾಳ ಇಷ್ಟ, ಮಾಡಿಕೊಡ್ತೀಯಾ? ಸೊಬ್ಬಕ್ಕಿ ಬೇಕಾ? ಬಾ ಮಾಡ್ಕೊಡ್ತೀನಿ. ಸರಿ ಆಯಿತು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು ದಪ್ಪ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಸೊಬ್ಬಕ್ಕಿ ನೆನೆ ಹಾಕೊಂಡಿದ್ದೀನಿ. ನಾನು ರಾತ್ರಿ ಎಲ್ಲ ನೆನೆ ಹಾಕೊಂಡಿದ್ದೀನಿ. ನೀವು ಬೇಕಂದ್ರೆ ಒಂದು 4 ತಾಸು ನೆನೆ ಹಾಕೋಬಹುದು. ಸೊಬ್ಬಕ್ಕಿ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂದು ಬಟ್ಲಾಗಟ್ಟು ಶೇಂಗಾ ಪುಡಿ ಹಾಕೋತಾ ಇದ್ದೀನಿ. ಶೇಂಗಾ ಪುಡಿನ ಭಾಳ ಸಣ್ಣಗೆ ಹಾಕೋಬಾರ್ದು, ಸ್ವಲ್ಪ ಕಿರಿಕಿರಿಯಾಗಿ ಇರಬೇಕು. ನೋಡಿ ಈಗ ರೆಡಿಯಾಗಿದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಮಸ್ತಾಗಿ ಸೊಬ್ಬಕ್ಕಿ ರೆಡಿ ಆಗಿದೆ. ನೀವು ಉಪವಾಸದಲ್ಲಿ ಇದ್ದಾಗ ತಿನ್ಬಹುದು. ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ತಿನ್ಬಹುದು ಅಥವಾ ಮೊಸರು ಜೊತೆ ಇನ್ನೂ ಟೇಸ್ಟ್ ಆಗಿರುತ್ತೆ. ನಾನು ಮೊಸರಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ.